ಎಲ್ಲರಿಗೂ ನಮಸ್ಕಾರ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಎಲ್ಲರಿಗೂ ಬಹಳ ಮುಖ್ಯವಾದದ್ದು. ಈ ಕಣ್ಣುಗಳಿಂದಲೇ ಸುಂದರವಾದ ಜಗತ್ತನ್ನು ನಾವು ನೋಡುತ್ತೇವೆ. ಭಾರತ ದೇಶದಲ್ಲಿ ಕುರುಡತನದಿಂದ ಬಹಳ ಜನರು ಬಳಲುತ್ತಿದ್ದಾರೆ. ಅವರಿಗೆ ನಮ್ಮ ಕಣ್ಣು ದಾನ ಮಾಡಿದರೆ ಅವರ ದೃಷ್ಟಿ ಬರುತ್ತೆ. ಎಲ್ಲ ದಾನಗಳಲ್ಲಿ ಕಣ್ಣು ದಾನ ಶ್ರೇಷ್ಠವಾದ ದಾನ. ನೇತ್ರದಾನದ ಬಗ್ಗೆ ನೇತ್ರ ತಜ್ಞರಾದ ಡಾಕ್ಟರ್ ಪ್ರದೀಪ್ ರೆಡ್ಡಿ ಜೊತೆ ಮಾಹಿತಿ ಪಡೆದುಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ನೇತ್ರದಾನ ಎಂದರೇನು? ನೇತ್ರದಾನದ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಯಾರಾದರೂ ವ್ಯಕ್ತಿ ಮರಣ ಹೊಂದ ನಂತರ ತನ್ನ ಕಣ್ಣುಗಳನ್ನು ದಾನ ಮಾಡಿದರೆ ಅದಕ್ಕೆ ನೇತ್ರದಾನ ಎಂದು ಕರೆಯುತ್ತೀವಿ. ಬದುಕಿರುವಾಗಲೇ ಕಣ್ಣು ದಾನ ಮಾಡಬಹುದೇ? ಇಲ್ಲ, ಬದುಕಿರುವಾಗ ನಾವು ಕಣ್ಣು ದಾನ ಮಾಡಲು ಸಾಧ್ಯವಿಲ್ಲ. ಆದರೆ ಸ್ವ ಇಚ್ಛೆಯಿಂದ ನಾವು ಕಣ್ಣು ದಾನ, ನಮ್ಮ ಮರಣ ನಂತರ ಕಣ್ಣು ದಾನ ಮಾಡುತ್ತೇವೆ ಎಂದು ರಿಜಿಸ್ಟರ್ ಅಥವಾ ನೋಂದಣಿ ಮಾಡಿಸಬಹುದು. ನೇತ್ರದಾನ ಯಾರು ಮಾಡಬಹುದು? 1 ವರ್ಷದ ಮೇಲ್ಪಟ್ಟವರು ಎಲ್ಲರೂ ಕೂಡ ಕಣ್ಣು ದಾನ ಮಾಡಬಹುದು. ಗಂಡಸರು, ಹೆಂಗಸರು, ವೃದ್ಧರು, ಚಿಕ್ಕ ಮಕ್ಕಳು, ಕೆಲವು ರೋಗವುಳ್ಳವರು, ಉದಾಹರಣೆಗೆ BP ಉಳ್ಳವರು, ಶುಗರ್ ಇದ್ದವರು, ಕಣ್ಣಿನ ಪೊರೆ ಆಪರೇಷನ್ ಮಾಡಿದವರು, ಇವರು ಎಲ್ಲರೂ ಕೂಡ ಕಣ್ಣು ದಾನ ಮಾಡಬಹುದು. ಆದರೆ 1 ವರ್ಷಕ್ಕಿಂತ ಕಮ್ಮಿ ಇದ್ದ ಕೂಸುಗಳು ಹಾಗೂ ಕೆಲವು ಇನ್ಫೆಕ್ಷನ್, ಫಾರ್ ಎಕ್ಸಾಂಪಲ್ HIV, ಹೆಪಟೈಟಿಸ್ B, ಸೆಪ್ಟಿಕ್ ಇನ್ಫೆಕ್ಷನ್ ನಿಂದ ತೀರಿಕೊಂಡವರಿಗೆ ಕಣ್ಣು ದಾನ ಮಾಡಲು ಅರ್ಹರಲ್ಲ. ವ್ಯಕ್ತಿ ಮರಣ ಹೊಂದಿದ ನಂತರ ಎಷ್ಟು ಗಂಟೆ ಒಳಗಡೆ ಕಣ್ಣು ದಾನ ಮಾಡಬಹುದು? ವ್ಯಕ್ತಿ ಮರಣ ಹೊಂದ ನಂತರ 6 ಗಂಟೆ ಒಳಗಡೆ ಕಣ್ಣು ದಾನ ಮಾಡಬೇಕು. ಹೊಂದಿದ ನಂತರ ಕಣ್ಣು ದಾನ ಮಾಡಬೇಕು ಆದರೆ ಅವರ ಮನೆಯವರು ಏನು ಮಾಡಬೇಕು? ವ್ಯಕ್ತಿಯು ಮರಣ ಹೊಂದ ನಂತರ ಅವರ ಕಣ್ಣುಗಳನ್ನು ಮುಚ್ಚಬೇಕು. ಆ ಕಣ್ಣಿನ ಮೇಲೆ ಒದ್ದೆಯಾದ ಬಟ್ಟೆ ಅಥವಾ ಕಾಟನನ್ನು ಇಡಬೇಕು. ಫ್ಯಾನ್ ಅಥವಾ AC ಇದ್ದರೆ ಬಂದ್ ಮಾಡಬೇಕು. ತಕ್ಷಣವೇ ನಿಮ್ಮ ಹತ್ತಿರದ ಐ ಬ್ಯಾಂಕ್ ಅಥವಾ ಟೋಲ್ ಫ್ರೀ ನಂಬರ್ ಅನ್ನು ಕರೆ ಮಾಡಬೇಕು. ಸತ್ತ ವ್ಯಕ್ತಿಗೆ ಕಣ್ಣು ತೆಗೆಯೋದಕ್ಕೆ ಸಮಯ ಎಷ್ಟು ತಗೋತೆ ಸರ್? ಒಂದು 10 ಅಥವಾ 15 ನಿಮಿಷದಲ್ಲಿ ಸಂಪೂರ್ಣ ಪ್ರೊಸೀಜರ್ ಮುಗಿಯುತ್ತದೆ. ಆ ಸತ್ತ ವ್ಯಕ್ತಿಯ ಕಣ್ಣು ತೆಗೆದ ಮೇಲೆ ಅವರ ಮುಖ ಏನಾದರೂ ಅಸಹ್ಯ ಕಾಣುತ್ತೆ ಸರ್? ನಾವು ಕಣ್ಣು ತೆಗೆದ ನಂತರ ಕೃತಕ ಕಣ್ಣುಗಳು ಹಾಕುತ್ತೇವೆ. ಸೊ ಆ ವ್ಯಕ್ತಿಯ ಮುಖ ಹೇಗಿದೆ ಹಾಗೆ ಕಾಣಿಸುತ್ತದೆ. ಇತರರಿಗೆ ಕಣ್ಣು ತೆಗೆದಿದ್ದಾರೆ, ಕಣ್ಣು ದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಬಹಳ ಜನರಲ್ಲಿ ಮೂಢನಂಬಿಕೆ ಇದೆ ಸರ್. ಈ ಜನ್ಮದಲ್ಲಿ ನಾವು ಕಣ್ಣು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕುರುಡರಾಗಿ ಹುಟ್ಟುತ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲವೇ ಇಲ್ಲ, ಇದು ಶುದ್ಧ ಮೂಢನಂಬಿಕೆ. ಹಾಗೇನಿಲ್ಲ. ಈ ಜನ್ಮದಲ್ಲಿ ಇನ್ನೂ ಕಣ್ಣು ದಾನ ಮಾಡಿದರೆ ಇನ್ನೊಬ್ಬರ ಬಾಳಲ್ಲಿ ಬೆಳಕು ಕೊಡ್ತೀವಿ. ಸೊ ಅದು ಮೂಢನಂಬಿಕೆ. ಕಣ್ಣು ದಾನ ಮಾಡಿದ ಮೇಲೆ ಅದನ್ನು ಏನು ಮಾಡ್ತೀರಿ ಸರ್? ಕಣ್ಣನ್ನು ಸಂಪೂರ್ಣವಾಗಿ ತೆಗೆದು ಇನ್ನೊಬ್ಬರಿಗೆ ಹಾಕಲು ಸಾಧ್ಯವಿಲ್ಲ. ಕಣ್ಣಿನಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆ. ಇದು ಮುಂದಿನ ಭಾಗಕ್ಕೆ ಕರಿಗುಡ್ಡಿ ಎನ್ನುತ್ತೇವೆ. ಇದು ಹಿಂದಿನ ಭಾಗಕ್ಕೆ ರೆಟಿನ ಅಂದರೆ ಕಣ್ಣಿನ ನರ. ಐ ಬ್ಯಾಂಕಿನಲ್ಲಿ ಈ ಕರಿಗುಡ್ಡಿ ತೆಗೆದು ಯಾರ ಕರಿಗುಡ್ಡಿ ಮಂಜಾಗಿದೆಯೋ ಅಥವಾ ಬೆಳ್ಳಗಾಗಿದೆಯೋ ಅವರ ಕರಿಗುಡ್ಡಿಗೆ ಈ ದಾನ ಮಾಡಿದವರ ಕರಿಗುಡ್ಡಿಯನ್ನು ಹಾಕಿ ಟ್ರಾನ್ಸ್ಪ್ಲಾಂಟ್ ಮಾಡುತ್ತೇವೆ. ಈ ಚಿತ್ರದಲ್ಲಿ ನೋಡಬಹುದು, ಅವರ ಕರಿಗುಡ್ಡಿ ಬೆಳ್ಳಗಾಗಿ ಇದೆ. ಅದಕ್ಕೆ ಕಾರ್ನಿಯಲ್ ಬ್ಲೈಂಡ್ನೆಸ್ ಎಂದು ಕರೆಯುತ್ತೇವೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಕಣ್ಣಿಗೆ ಪೆಟ್ಟಾದರೆ, ಕಣ್ಣಲ್ಲಿ ಹುಣ್ಣಾದರೆ, ಅಥವಾ ಕೆಲವೊಬ್ಬರಿಗೆ ಹುಟ್ಟಿದಿಂದಲೂ ಕಾರ್ನಿಯಲ್ ಬ್ಲೈಂಡ್ನೆಸ್ ಆಗೋ ಸಾಧ್ಯತೆ ಇದೆ. ಈ ಚಿತ್ರದಲ್ಲಿ ನೋಡಬಹುದು, ಕರಿಗುಡ್ಡಿಯನ್ನು ಬದಲಾಯಿಸಿ ಕಣ್ಣು ದಾನ ಮಾಡಿದವರ ಕರಿಗುಡ್ಡಿಯನ್ನು ಹಾಕಿ ಶಸ್ತ್ರಚಿಕಿತ್ಸೆ ಮಾಡಿರುವುದು. ಇದಕ್ಕೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಂದು ಕರೆಯುತ್ತಾರೆ. ಇನ್ನೊಂದು ವಿಷಯವೇನೆಂದರೆ, ಕಣ್ಣಿನ ನರದ ದೋಷ ಇದ್ದರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೂ ಉಪಯೋಗವಾಗೋದಿಲ್ಲ. ಸರ್, ನರದ ದೋಷ ಅಂದ್ರಲ್ಲ, ನರನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್? ಕಣ್ಣಿನ ನರ ಅಂದರೆ ರೆಟಿನಾ ಟ್ರಾನ್ಸ್ಪ್ಲಾಂಟ್ ಮಾಡಲು ಸಾಧ್ಯವಿಲ್ಲ.
ನೇತ್ರದಾನದ ಬಗ್ಗೆ ಮತ್ತೇನಾದರೂ ಹೇಳಲು ಬಯಸಿದ್ದೀರಾ ಸರ್? ಭಾರತ ದೇಶದಲ್ಲಿ ಸುಮಾರು 30 ಲಕ್ಷ ಜನ ಕಾರ್ನಿಯಲ್ ಬ್ಲೈಂಡ್ನೆಸ್ನಿಂದ ಬಳಲುತ್ತಿದ್ದಾರೆ. ಅವರಿಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ದೃಷ್ಟಿ ಬರುತ್ತದೆ. ಆದರೆ ಈ ಕಾರ್ನಿಯ ಯಾವುದೇ ಲ್ಯಾಬ್ನಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಲು ಸಾಧ್ಯವಿಲ್ಲ. ಇದನ್ನು ನೀವು ಎಲ್ಲರೂ ಕೂಡ ಕಣ್ಣು ದಾನ ಮಾಡಿದರೆ ಮಾತ್ರ ಸಾಧ್ಯ. ಎಲ್ಲರಲ್ಲಿ ಒಂದು ವಿನಂತಿ ಏನೆಂದರೆ, ಮರಣ ಹೊಂದ ನಂತರ ನಮ್ಮ ಕಣ್ಣುಗಳು ಮಣ್ಣಿನಲ್ಲಿ ಅಥವಾ ಬೆಂಕಿಯಲ್ಲಿ ಹಾಳಾಗೋಕ್ಕಿಂತ ನಮ್ಮ ಕಣ್ಣುಗಳು ದಾನ ಮಾಡಿ ಇನ್ನೊಬ್ಬರ ಬಾಳಲ್ಲಿ ಬೆಳಕಾಗುತ್ತೇವೆ. ನೇತ್ರದಾನದ ಬಗ್ಗೆ ನಮಗೆ ಇಷ್ಟೊಂದು ಮಾಹಿತಿ ಕೊಟ್ಟೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ.